ರಾಜಾದಿರಾಜ ರಾಜ ಮಾರ್ತಾಂಡ ತೇಜ ಹಸ್ತಿನಾಪುರದೊಡೆಯ ಶ್ರೀ ಶ್ರೀ ದುರ್ಯೋಧನ ಸಾರ್ವಭೌಮ ಪರ ಬಹುಪರ. ಗುರುಪಿತಾಚಾರ್ಯರೇ, ಪ್ರಿಯ ಸಹೋದರರೇ, ಉರುಗಲಾಂಚನನ ಮೆರಗು ಸ್ವರ್ಗ ಜನಕ್ಕೆ ಸರಿ ಹೋಲುವಂತಿರೇ. ಮಾವ ಸುಯೋಧನ, ಉರುಗಲಾಂಚನನ ಮೆರಗು ಸ್ವರ್ಗ ಜನಕ್ಕೆ ಸರಿ ಹೋಲುವಂತಿರೇ. ಕುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೀಪ್ತಿ ಮಣಿಮಕುಟ ವರ್ಧನಗೆ ದುರೋದರ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಾದರ ದುಶ್ಯಾಸನಾದಿಗಳಿರಲ್ ಎಳೆಯರೆಯನಗೆ ಸುರಸಿಂಧೂತನಯ ಕೂರುವಂದ್ಯ ವಿನಯ ಸಾಟಿರುವರೆಯನ್ ನನಗೆ ಸರಿಸಾಟಿರುವರೆ ಪೇ ಸಾಟಿರುವರೆಯನ್ ನನಗೆ ಸರಿಸಾಟಿರುವರೆ ಪೇ ಕುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ. ಸಾಟಿರುವರೆಯನ್ ನನಗೆ ಸರಿಸಾಟಿರುವರೆ ಪೇ ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರೀಪುಗಳ ಒದಿಸದೆ ಬಿಡುವೆನೆ. ಭೀಷ್ಮ ಗುರುದ್ರೋಣಾದಿಗಳಿರಲು ಶೌರ್ಯದಿ ರಣದೊಳು ರೀಪುಗಳ ಒದಿಸದೆ ಬಿಡುವೆನೆ. ಈ ಮಾವಜ ಗುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಈ ಮಾವಜ ಗುನಿ ಸಲಹೆ ನೀಡದಿರುವನೆ. ಮಿತ್ರ ಕರ್ಣ ಶತ್ರುಗಳನ್ನು ಬಿಡುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೆ. ಹೀಗಿರುವಲ್ಲಿ ಸಾಟಿರುವರೆಯಿನ್ ನನಗೆ ಸರಿಸಾಟಿರುವರೆ ಪೇ ಸಾಟಿರುವರೆಯಿನ್ ನನಗೆ ಸರಿಸಾಟಿರುವರೆ ಪೇ ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ. ಗುರುಕುಲ ಸಿಂಹಾಸನದಿ ಚಲವ ಬಿಡದೆ ಶೌರ್ಯದಿಯೇ ಕೈಕ ದೊರೆಯನಿಸಿ ಬಾಳುತ್ತಿರೆ. ಸಾಟಿರುವರೆಯಿನ್ ನನಗೆ ಸರಿಸಾಟಿರುವರೆ ಪೇ. ಗುರುಪಿತಾಚಾರ್ಯರೇ, ಪ್ರಿಯ ಸಹೋದರರೇ, ಅಗ್ರಜ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಬೀದಿಯಲ್ಲಿ ಅನಾಗರಿಕರಂತೆ ಭಿಕ್ಷೆ ಬೇಡುತ್ತಿದ್ದ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಕೇಳಿದಿರಾ?
ಅರಣ್ಯದಲ್ಲಿ ವಾಸ ಮಾಡುತ್ತಿದ್ದವರ ಅಟ್ಟಹಾಸವು ಎಷ್ಟರ ಮಟ್ಟಿಗಿದೆ? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಇದ್ದರೆ ಯುದ್ಧವು ಸಿದ್ಧ. ಏನಿದೆ ತಾತ? ಯುದ್ಧವೇ ಯುದ್ಧ. ತಾತ, ಅದಕ್ಕೆ ನಾನು ಯಾವಾಗಲೂ ಸಿದ್ಧ. ನನ್ನ ಬಳಿಯ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ನಚ್ಚುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕರಾರು? ನಮ್ಮ ಅಂಗಾಧಿಪತಿಯಾದ ವೀರ ಕರ್ಣರಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಅದರ ವಿಚಾರ? ಯಾರದು ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ಅವನು ನೆಟ್ಟಗೆ ನನ್ನರ ಮನೆಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ದಾಸಿಪುತ್ರನಾದ ವಿದುರನ ಮನೆಗೆ ಹೋದನಂತೆ. ಅವನು ಪುರುಷೋತ್ತಮ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ದೂತನಾಗಿ ಬರುತ್ತಿರುವನಲ್ಲದೆ ಶ್ರೀಕೃಷ್ಣ ಪರಮಾತ್ಮನು ನಿನ್ನಲ್ಲಿ ಯಾಚನೆಗಾಗಲ್ಲ, ಆಲೋಚನೆ ಮಾಡು ದುರ್ಯೋಧನ. ವಿದುರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ನಿನಗೆ ನ್ಯಾಯವೋ ಅಧೀನವೋ? ರೋಗಿಗೆ ಅಪತ್ಯ ರುಚಿಸುವಂತೆ ಪಥ್ಯ ಎಂದು ರುಚಿಸುವುದಿಲ್ಲ. ನಿನ್ನ ಬುದ್ಧಿ ವಿಕಲ್ಪವಾಗಿರುವುದರಿಂದ ಈ ರೀತಿ ಮಾತನಾಡುತ್ತಿರುವೆ. ವಿದುರ, ವೀರರಿಂದ ಪರಿವೃತನಾದ ಚಕ್ರವರ್ತಿಗೆ ದಾಸಿಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ಅಗ್ರಜ, ದುಶ್ಯಾಸನ, ಅಗ್ರಜ, ಹಿರಿಯನು ವೃದ್ಧನು ಎಂದು ಸಹನೆಯಿಂದ ಸುಮ್ಮನಿದ್ದರೆ ಈತನ ತಲಹರಟೆಯು ಮಿದಮೀರುತ್ತಿದೆ. ಇವನನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸಿ. ವಿದುರು, ಸಭೆಯಿಂದ ಆಚರಣೆ ಎಲ್ಲ ಹೋದರೆ ಹೊರಪಡಿಸಿಬಿಡುತ್ತೇನೆ. ಇಲ್ಲವೋ ಪಾಪಿ, ನನ್ನನ್ನು ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಗಿದೆ. ಹೇಳುವೆನು ಕೇಳು. ಮಾನನಿದಿಗೆ ಪೇಳ್ವೆ ಹಾಲಿಸು, ಮಾನನಿದಿಗೆ ಪೇಳ್ವೆ ಹಾಲಿಸು, ಸುಜನ ವಿನುತ ಹಿತ ಮಹಿತ, ಸುಜನ ವಿನುತ ಹಿತ ಮಹಿತ ಸಾನುರಾಗದ ಮಾನನಿದಿಗೆ ಪೇಳ್ವೆ ಹಾಲಿಸು. ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುವಿಚಾರವಿದು. ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುವಿಚಾರವಿದು. ಭಕ್ತಿಗಿಂದಲೇ ನಡೆಯುವೆ ನಾನು, ಭಕ್ತಿಗಿಂದಲೇ ನಡೆಯುವೆ ನಾನು. ಮಾನನಿದಿಗೆ ಪೇಳ್ವೆ ಆಲಿಸು. ಉದ್ದೇಶವಿದು, ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುಚಾರವಿದು. ಉದ್ದೇಶವಿದು, ಉಪದೇಶವಿದು, ಆದೇಶವಿದು, ಸುಚಾರವಿದು. ಭಕ್ತಿಗಿಂದಲೇ ನಡೆಯುವೆ ನಾನು. ಮಾನನಿದಿಗೆ ಪೇಳ್ವೆ ಆಲಿಸು. ಕೆಲವೋ ಪಾಪಿ, ಭೀಮಸೇನನು ಅಗ್ರಜ, ನಿನ್ನನ್ನು ಪ್ರರಾರಿಸಿ ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದನು. ಅಂಥ ಸಮಯದಲ್ಲಿ ನಿನ್ನನ್ನು ರಕ್ಷಿಸಬೇಕೆಂದ ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆನು. ಅಗ್ರಜ, ಪ್ರಮಾದವಾಯಿತು, ಪ್ರಮಾದವಾಯಿತು. ದುರ್ಯೋಧನ, ಪರಮ ಪೂಜ್ಯರಾದ ವಿದುರನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಬಿಲ್ಲನ್ನಿಡಿದು ನಿನ್ನ ಪಕ್ಷದಲ್ಲಿದ್ದರೆ ನಿನ್ನನ್ನು ಜಯಿಸಬಲ್ಲ ವೀರರು, ಶೂರರು ಈ ತ್ರಿಭುವನದಲ್ಲಿ ಯಾರೂ ಇರುತ್ತಿರಲಿಲ್ಲವಲ್ಲ. ಕರ್ಣ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕರ್ಣ. ರಾಜೇಂದ್ರ, ಉಮಾಶಂಕರನ ಕುಮಾರನಂ ಪುಳಕಗೊಳಿಸಿ ಕಾಲದನಸ್ಸಿನ ವರಗಳಿಸಿ ಯುದ್ಧದೋಳ್
ಆ ಮಧ್ಯಮ ಪಾಂಡವನ ಯುದ್ಧದ ಆ ಮಧ್ಯಮ ಪಾಂಡವನನು ಒದಿಸುವುದಾಗಿ ಪಣ ತೊಟ್ಟ ನಿನಗೆ ಆ ಮಧ್ಯಮ ಪಾಂಡವ ಪಾರ್ಥನನು ಒದಿಸುವುದಾಗಿ ಪಣ ತೊಟ್ಟ ನಿನಗೆ ಈ ಸಾಧು ಹೃದಯಿ ವಿದುರ ಮಹಾಜಯನ ಬಿಲ್ಲಿನ ಮೇಲೆ ತರದ ಭರವಸೆಯೋ ಕರ್ಣ 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 ಈ ವಿದುರನ ಕೊಟ್ಟು ಬೆದರಿಕೆಗೆ ನೀನು ಸಹ ಭಯಪಡುವುದೇ? ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲಿನಿಂದ ಆಗತಕ್ಕ ಸಹಾಯವಾದರೆ ಈಗ ಎಲ್ಲರೂ ಕೇಳಿ. ದೂತನಾಗಿ ಬರುವ ಕೃಷ್ಣರಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದ್ದೇ ಅಂತವರನ್ನು ಕೂಡಲೇ ಸಭೆಯಿಂದ ಆಚೆಗೆ ಹೊರಡಿಸಬೇಕಾಗುವುದು. ಎಚ್ಚರ ಸಹೋದರ. ಅಗ್ರಜ, ಎಲ್ಲಿ ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದೇನಲ್ಲ, ಇದು ಸಿದ್ಧವಾಗಿರುವುದು. ಅದನ್ನು ಆ ಗೊಲ್ಲನು ಬಂದಾಗ ನಾನು ಇದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಇಷ್ಟ ಕಾಮ್ಯಾರ್ಥ ಸಿದ್ಧಿರಸ್ತು. ಈ ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೆದ್ದು ನಿಂತು ನಮಸ್ಕರಿಸಿದರು. ಈತನು ಕಣ್ಣೆತ್ತು ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಈತನು ತಾನಾಗೆ ಬಂದು ನನ್ನ ಪಾದಕ್ಕೆ ಬಿಡುವಂತೆ ಮಾಡುವೆನು. ಜಾಗೃತಳಾಗು ನನ್ನ ಯೋಗ ಮಾಯೆ. ದುರ್ಯೋಧನ, ಉರುಳಿ ಬಂದೆಯ ಅಥವಾ ನಡೆದು ಬಂದೆಯ? ಶಕುನಿ, ದುರ್ಯೋಧನ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ಭಾರತ ಕಂಡ ಚಕ್ರೇಶ್ವರನಾದ ನಾನು ಹಡಿಯಿಂದ ಮುಡಿಯವರೆಗೂ ಈ ನಿನ್ನ ದೃಢಕಾಯವಾದ ಶರೀರವು ಸಡಿಲಿಸಿರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಿನಗೆ ನಮಸ್ಕರಿಸಿದನೆಂದು ಹೆಮ್ಮೆಗೊಳ್ಳಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆಯಾದರೆ ನಿನಗಲ್ಲ, ಈ ನನ್ನ ತಾಯಿ ಭೂಮಾತೆಗೆಂದು ತಿಳಿದುಕೋ. ಬಂದ ತಾಯಿತು, ಕುಳಿತುಕೋ. ಆಗಬಹುದು. ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇದ್ದರೂ ಇರಬಹುದು. ಇರಬಹುದೇನು ಸಹೋದರ. ಅಗ್ರಜ, ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ರಾಜೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕುರು
ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ ಸೋದರ ಮಾವನ ಗೌರವ ಗೌರವ ಸೋದರ ಮಾವನ ಇದದಿ ಚತುರ ಸೋದರ ಮಾವನ ಇದದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ 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 ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗಮಲ್ಲ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕುರುವಂಶ ಕುಲ ತಿಲಕ ಮಗುಡೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ
ನೀಲ ವರ್ಣಧಾರಿ ನೀಲ ವರ್ಣಧಾರಿ ಈ ಚೆಲುವ ನೀಲ ವರ್ಣಧಾರಿ ಈ ಚೆಲುವ ಕೊಳಲ ನಾದದಿ ಕೊಳಲ ನಾದದಿ ಕೊಳಲ ನಾದದಿ ಜಗವನೆಲ್ಲವ ಮರುಳುಗೊಳಿಪ ಕೊಳಲ ನಾದದಿ ಈ ಜಗವನ್ನೆಲ್ಲವ ಮರುಳುಗೊಳಿಪ ಈ ಚೆಲುವ ಕೃಷ್ಣನಿಗೆ ಈ ಚೆಲುವ ಕೃಷ್ಣನಿಗೆ ಈ ರಾಜನರ್ತಕಿಯರ ನಮನಗಳು ಕೃಷ್ಣ 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 ಏನು ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಅಪರಾಧವಾಯ್ತು. ಭೀಮನಿಗಿವನೋ ಕಡುವೈರೇ ಭೀಮನಿಗಿವನೋ ಕಡುವೈರೇ ನಮ್ಮ ಹಸ್ತಿನಪುರ ದೊಡೆಯ ಗದಧಾರೇ ಭೀಮನಿಗಿವನೋ ಕಡುವೈರೇ ನಮ್ಮ ಹಸ್ತಿನಪುರ ದೊಡೆಯ ಗದಧಾರೇ ಇವನಿಗೆ ಸಾಟಿ ಯಾರಿಗರಿಲ್ಲೇ ಇವನಿಗೆ ಸಾಟಿ ಯಾರಿಗರಿಲ್ಲೇ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲೇ ಛಲದಲ್ಲಿ ಬಲದಲ್ಲಿ ಸರಿಸಾಟಿ ಯಾರಿಲ್ಲ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಗುಟೇಶ್ವರ ಧೀರ ಕರುಣಾಳು ಕುರುಭೂಪ ರಾಜೇಶ್ವರ 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 ಈ ಸಭೆಗೆ ಬಂದ ಉದ್ದೇಶವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು
ನಿಮ್ಮ ಮುಂದಿಡುವುದೇ ನನ್ನ ಅಭಿಮತ. ಕುರು ಪಾಂಡವರ ರಾಜ್ಯ ಕಾರ್ಯ ಭವಿಷ್ಯವು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಆದುದರಿಂದ ಈ ವಿಷಯದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗಿರು. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು, ಸಮಗ್ರ ಭಾರತ ಭೂಮಿಯನ್ನು ಶಾಂತಿ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಪೀಠಿಗೆಯಲ್ಲಿ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮಶೀಲರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಂಟಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳಿಸಿರುವರು: ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡಿದ್ದೇವೆ. ಇನ್ನು ನಿಮ್ಮ ವಾಗ್ದಾನದಂತೆ ನಮ್ಮ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯವಚನವನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿರುವರು. ವಿಷಭೋಜನ, ಲಾಕ್ಷಗೃಹದಾನ, ಕಪಟದ್ಯೂತ, ಇದಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ, ಇಂಥ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಯಾಚಿಸುತ್ತಿರುವಾಗ ಈ ಸುಸೇಮನ್ನು ವ್ಯರ್ಥ ಮಾಡಿಕೊಳ್ಳದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿದೆ. ಅಲ್ಲದೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ? ಭರತ ಭೂಮಿಗೆ ಸ್ವತಂತ್ರರಾರೋ? ಕುರುಕುಲಕ್ಕೆ ಗುರು ದ್ರೋಣರೇ, ಕುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಹಠಾಸ, ಕಪಟ ವಂಚನೆ ಮೋಸ ಹಠಾಸ. ಅರಸು ಕುಲ ಧರ್ಮ ನಚಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಧರಣಿಯಾಳಿದವರೆಲ್ಲ ಮರಳಿ ಬರರೋ? ಸಂಧಿ ಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನನ ಕುಲ ಸಾದೇವ, ಯಮಸುತ ಭೀಮಾರ್ಜುನನ ಕುಲ ಸಾದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ.
ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನೇ ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರ ಹೊಣೆಯಲ್ಲವೇ? ಧೃತರಾಷ್ಟ್ರ ಪ್ರಿಯಪುತ್ರರೇ, ದ್ರೋಣಾದಿ ಪ್ರಮುಖರೇ, ಸಭಾ ಸದರೇ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಈ ಸಭೆಯಲ್ಲಿ ಮಂಡಿಸಿದ್ದಾರೆ. ಅದನ್ನು ತಾವೆಲ್ಲರೂ ಅನುಮೋದಿಸುವಿರೆಂದು ನಾನಾದರೂ ನಂಬಿರುತ್ತೇನೆ. ಹೊಸ ದುರ್ಯೋಧನ, ಯುದ್ಧವು ಎಂತಹ ಘೋರ ಕರ್ತವ್ಯವೆಂದು ತಿಳಿದಿರುವೆ. ಕೇಳು ಈ ನನ್ನ ಅಭಿಮತವನ್ನು. ಸಮರವು ತರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ. ತರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ. ಯುದ್ಧದಿ ಬಹುಜನ ಬಿದ್ದಿ ಸಾಯುವರಿಲ್ಲಿ, ಯುದ್ಧದಿ ಬಹುಜನ ಬಿದ್ದಿ ಸಾಯುವರಿಲ್ಲಿ. ಶತನೆ ನೀನು ಲಾಲಿಸಿ ಕೇಳು, ಶಕ್ತನೆ ನೀನು ಲಾಲಿಸಿ ಕೇಳು. ಸಮರವು ಬರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ. ಅರಿತವರಿಂದಲೇ ತಿಳಿಯದ ವಿಜಯವ, ಅರಿತವನಿಂದಲೇ ತಿಳಿದವ ವಿಷಯವ. ಶಕ್ತನೆ ನೀನು ಲಾಲಿಸಿ ಕೇಳು, ಶಕ್ತನೆ ನೀನು ಲಾಲಿಸಿ ಕೇಳು. ಸಮರವು ತರವಲ್ಲ ಸುಯೋಧನ, ಸಮರವು ತರವಲ್ಲವೈ ಸುಯೋಧನ, ಸಮರವು ತರವಲ್ಲವೈ, ಸಮರವು ತರವಲ್ಲವೈ, ಸಮರವು ತರವಲ್ಲವೈ. ಸುಯೋಧನ, ಪಾಂಡವರೇನು ಅಂದ್ಯರೇ? ಅವರು ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ರಾಜ್ಯದ ಮೇಲೆ ನಿನಗೆಷ್ಟು ಅಧಿಕಾರವಿದೆಯೋ ಅವರಿಗೂ ಸಹ ಅಷ್ಟೇ ಅಧಿಕಾರವಿರುವುದು. ಆದ್ದರಿಂದ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂತೋಷದಿಂದ ರಾಜ್ಯವನ್ನಾಡು. ಅವರೂ ಸಹ ಸಂತೋಷದಿಂದಿರುವರು. ಇದೇ ನನ್ನ ಅಭಿಮತ. ತಾತ, ತಾವು ಸ್ವಲ್ಪ ಸುಮ್ಮನಿರಿ. ಬೇಡ ಸುಯೋಧನ, ದುಡುಕುವುದನುಚಿತ. ಬೇಡ ಸುಯೋಧನ, ದುಡುಕುವುದನುಚಿತ. ರಾಜ್ಯವ ನೀಡು ಛಲವನ್ನು ಗೈಯದೆ, ರಾಜ್ಯವ ನೀಡು ಛಲವನ್ನು ಗೈಯದೆ. ಬೇಡ ಸುಯೋಧನ, ದುಡುಕುವುದನುಚಿತ. ಇಳೆಯಳು ನಿನ್ನಯ ಬಲವನ್ನು ಮುರಿವರು, ಇಳೆಯಳು ನಿನ್ನಯ ಬಲವನ್ನು ಮುರಿವರು. ರಾಜ್ಯವ ನೀಡು ಛಲವನ್ನು ಗೈಯದೆ, ರಾಜ್ಯವ ನೀಡು ಛಲವನ್ನು ಗೈಯದೆ. ಬೇಡ ಸುಯೋಧನ, ದುಡುಕುವುದನುಚಿತ, ದುಡುಕುವುದನುಚಿತ, ದುಡುಕುವುದನುಚಿತ. ಸುಯೋಧನ, ಕೃಷ್ಣಾರ್ಜುನರು ಸಾಮಾನ್ಯರೆಂದು ಭಾವಿಸಬೇಡ. ಈಗ ರಾಯಬರಿಗೆ ಬಂದಿರುವ ಶ್ರೀಕೃಷ್ಣನ ಮಾತುಗಳನ್ನು ಸನ್ಮಾನಿಸು. ಇದೇ ನಮ್ಮಗಳ ಅಭಿಮತ.
ಗುರುದೇವ, ತಾವು ಸ್ವಲ್ಪ ಸುಮ್ಮನಿರಿ. ದುರ್ಯೋಧನ, ಯಾರದು? ಓಹೋ, ವಿದುರ ಚಿಕ್ಕಪ್ಪ. ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ನನ್ನ ಮಾತು ನಿನಗೆ ಅರಣ್ಯ ರೋದನ ಅಂತ ಕೇಳಿಸುತ್ತಿರುವುದೇ ದುರ್ಯೋಧನ. ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಬುದ್ಧಿ ಮಾತನ್ನು ಹೇಳುವುದು ಹಿರಿಯರಾದ ನಮ್ಮ ಕರ್ತವ್ಯ. ಸಿರಿ ಸಂಪತ್ತು ಎಂದಿಗೂ ಶಾಶ್ವತವಲ್ಲ. ರಾಜ್ಯ ಕೋಸಾದಿಗಳನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇಷ್ಟದಾದರೂ ಆ ಪಾಂಡವರಿಗೆ ಭೂಮಿಯನ್ನು ಕೊಟ್ಟು ಅವರನ್ನು ಒಡಗೂಡಿ ಬಾಳು. ಇದೇ ನನ್ನ ಉದ್ದೇಶ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಭೀಷ್ಮ ದ್ರೋಣಾದಿಗಳಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರವೇ ದೋಷಗಳು ಕಂಡು ಬರುತ್ತಿವೆ. ಏಕೆ? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದುದನ್ನು ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿಯೇ ಮುಗಿಸಿದೆ. ನಿನ್ನ ಮರುಳ ಮಾತಿಗೆ ಒಳಂಬಡುವಂತಹ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ, ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸವಾಸದ, ದುರಾಸೆಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಬಲೆ ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಟತ್ವ. ಏನೆಂದೇ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನವೇ. ಹಾಗಲ್ಲ, ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಸದೆ ಬಿಡಬೇಕೆಂದನಲ್ಲವೇ ನಿನ್ನ ಬಂಡ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ನಿನ್ನ ಮಿತ್ರ ಪಾರ್ಥ. ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಸ್ಯಾಸರನ್ನು ಪುಡಿಗೈದು ಭಾರತ ಖಂಡದಲ್ಲಿ ತಮ್ಮ ಧ್ವಜಪತಾಕಿಯನ್ನು ಆರಿಸಬೇಕು ಎಂದು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಅವರಿಗವರೇ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಷಂಡ ಪಾಂಡವರು. ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರವೋ ಚಲಿಸಲಾರದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೆ ಒಪ್ಪಿದವು. ಹೇಗೆ ಪಾಂಡವರ ಕೋಟೆ ಬಾಳ್ವುದು ಬೇಗ ಬೇಗ ಬೇಸದವೋ, ಹೇಗೆ ಪಾಂಡವರ ಕೋಟೆ ಬಾಳ್ವುದು ಬೇಗ ಬೇಗ ಬೇಸದವೋ. ನಾಡು ದೊರೆಯದು ಕಾಡಿಗೋಗಲಿ ಸೇರಲೋಗತಿ ರಾಜ್ಯಗಳು. ನಾಡು ದೊರೆಯದು ಕಾಡಿಗೋಗಲಿ ಸೇರಲೋಗದು ರಾಜ್ಯಗಳು. ಹೇಳಿ ಪಾಂಡವರ ಕೋಟಿ ಬಾಳ್ವುದು ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ, ಬೇಡ ಬೇಡ ಬಲು ಬೇಸರವೋ. ಕೃಷ್ಣ, ಓ ಬಂಡ ಭೀಮನ ಗುಂಡಿಗೆನು ಸಿಳಲು ನಾನು ಸದಾ ಸಿದ್ಧನಾಗಿರುವೆನು. ಹಾಗೂ ಸಮರವೇ ಸಿದ್ಧ. ಮರದೆಯ ಮದವು ಮರಿದು ಮೊದಲು ಮೇರೆ ಬಾಳ್ಮಲ. ಅದು ಮರದೆಯ ಮದವು ಮರಿದು ಮೊದಲು ಮೇರೆ ವಿನಂಬಲ, ಮೊದಲು ಮೇರೆ ವಿನಂಬಲ, ಮೊದಲು ಮೇಲೆ ವಿನಂಬಲ. ಬೆಟ್ಟರನ್ನು ಈಗ ನಷ್ಟಗೈವೆ ಬೇಗ, ಬೆಟ್ಟರನ್ನು ಈಗ ನಷ್ಟಗೈವೆ ಬೇಗ. ಬೆಟ್ಟರನ್ನು ನಷ್ಟ ಇಲ್ಲ, ಮೊದಲು ಮೇಲೆ ವಿನಂಬಲ, ಮೊದಲು ಮೇಲೆ ವಿನಂಬಲ, ಮೊದಲು ಮೇಲೆ ವಿನಂಬಲ. ಕೃಷ್ಣ, ಎದುರು ನಿಂತ ಎದುರೋಳಿಗಳನ್ನು ಸಕ್ಕ ನಡುಗಿಸುತ್ತಿದ್ದರೆ ನಾನು ಸಿಂಧೂರ ರೋಚನೆ ಅಲ್ಲ. ಹೋಗು ಕೃಷ್ಣ, ಹೋಗು. ಓ ನಿನ್ನ 7 ಪಾಂಡವರಿಗೆ ಸಮರವೇ ಸಿದ್ಧವೆಂದು ತಿಳಿಸು. ದುರ್ಯೋಧನ ದುಶ್ಯಾಸನ
ಸೈಂಧವರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಕಡುವೈರಿ ಅರ್ಜುನನ ಮೇಲೆ ನನ್ನ ಹಗೆಯು ತೀರದ ಹೊರತಾಗಿ ಈ ರಾಧೇನಿಗೆ ಮೃಷ್ಟಾನವು ರುಚಿಸುವುದಿಲ್ಲ. ಸುಯೋಧನ, ಚಲಿಸದು ರಾಧೇಯನ ಪಂಥ. ಕೃಷ್ಣ, ಚಲಿಸದು ರಾಧೇಯನ ಪಂಥ, ವ್ಯರ್ಥ ನುಡಿಗಳಿಂದ ಮತಿಗೆಟ್ಟು ನುಡಿವಿರೇಕೆ, ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ ತುರುಳ ಪಾರ್ಥನ ಶಿರವ ಹರಿವ ತನಕ ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಏ ಅಂಗಾಧಿಪಗೆ ರಾಜೇಂದ್ರ, ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ, ಪರಂತು ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಕೂಡ ಅವರಂತೆ ಮಾತನಾಡುವೆಯ. ಕೇವಲ ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದಾಗಿ ಈ ಕ್ಷತ್ರಿಯರ ಸಮೂಹವನ್ನು ಬದಿಗೊಡಲು ಯತ್ನಿಸುತ್ತಿರುವುದು ಇದು ನಿನ್ನ ಧರ್ಮವೇನೆಯ? ಯಾವುದು ಕೃಷ್ಣ ಧರ್ಮ? ಪಾಂಡುತನಯರ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕ ಆಡಲು ಬಂದೆ. ಸಂಧಿಯ ನಾಟಕ ಆಡಲು ಬಂದೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ, ಸಲ್ಲದು ನಿನಗೆ ವಲ್ಲಭನೇ. ಹಠವಂತರು ನಾವು ಕೌರವೇಶ್ವರ, ಹಠವಂತರು ನಾವು ದಿಟವಿದು ತಿಳಿನಿ, ಹಠವಂತರು ನಾವು ಕೃಷ್ಣ. ಹಠವಂತರು ನಾವು, ಹಠವಂತರು ನಾವು ದಿಟವಿದು ತಿಳಿನಿ ಮಿತ್ರ. ಹಠವಂತರು ನಾವು ದಿಟವಿದು ತಿಳಿನಿ, ರಣದಳು ಪಾರ್ಥನ ಶಿರವಂತರಿಯುವೆ, ರಣದಳು ಪಾರ್ಥನ ಶಿರವನು ತರಿಯುವೆ, ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ವಲ್ಲಭನೇ, ಸಲ್ಲದು ನಿನಗೆ ವಲ್ಲಭನೇ. ಭಾಮ
ಕೃಷ್ಣ ಧರ್ಮ, ಆ ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತ ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನಪ್ಪಿಸಲು ಸಿದ್ಧನಾಗಿರುವ ನನ್ನ ಧರ್ಮವೇ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಸಮ್ಮತಿಸುವುದಿಲ್ಲ. ಭಲೆ ಭಲೆ ಕರ್ಣ. ದುರ್ಯೋಧನ ಕರ್ಣನ ದರ್ಪದ ನುಡಿಗಳಿಂದ ಮಾಧವನ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ವಿಚಾರವನ್ನು ಹೇಳುವೆನು, ಆಲೋಚಿಸಿ. ಭಾರತ ಭೂಮಿ ಸಜಸಿ ದುರಾಸ, ಭಾರತ ಭೂಮಿ ಸಜಸಿ ದುರಾಸ, ಸಾಮಾನ್ಯ ಶೌರ್ಯ ಸಾಹಸದಿ ವಿರಾಜಿಸುವ ಸಬೋಧ ನಿರಾಕರಿಸದಿರೈ. ಭಾರತ ಭೂಮಿ ಸಜಸಿ ದುರಾಸ ಸಿ ದುರಾಸ, ಕರೆಸಿಗಲೈ ಅನುಜಾತರ, ಕರೆಸಿಗಲೈ ಅನುಜಾತರ, ದರೆಯನಿತ್ತು ಖ್ಯಾತಿ ಪಡೆ, ದರೆಯನಿತ್ತು ಖ್ಯಾತಿ ಪಡೆ ಸುಖಿಯಾಗುವಿ. ವೈರವನ್ನು ನೀಡಿ ಸೈರನೆಯನ್ನು ತಾಳೈ, ವೈರವನ್ನು ನೀಗಿ ಸೈರನೆಯನ್ನು ತಾಳೈ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿಕೊರೇ ದರೆಯ. ಬಾಳೈ ಬಲು ಧರ್ಮ ನಿರುತ ಸುಗುಣ ಚರಿತ ಕರುಣ ಭರಿತ ಹೊರಗುಣಯುತ ನೆನೆಸಿಕೊರೇ ದರೆಯ. ಭಾರತ ಭೂಮಿ ಸಜಸಿ ದುರಾಸ, ಸಾಮಾನ್ಯ ಶೌರ್ಯ ಸಾಹಸದಿ ವಿರಾಜಿಸುವ ಸಬೂತ್ ನಿರಾಕರಿಸದಿರೈ. ಭಾರತ ಭೂಮಿ ಸಜಸಿ ದುರಾಸ ಸಿ ದುರಾಸ. ದುರ್ಯೋಧನ, ನಿನ್ನೀ ಗುರಿ ಹಿರಿಯರನ್ನು, ಸಹೋದರರನ್ನು, ಬಂಧು ಬಾಂಧವರೊಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಈ ಕುರುಕುಲವನ್ನೇ ಧ್ವಂಸ ಮಾಡುವೆ. ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಇಡೀ ಸಾಮ್ರಾಜ್ಯದ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ಈ ವಿಶ್ವ ಪ್ರಪಂಚದಲ್ಲಿ ಅಪ್ರತಿಮ ನೆನೆಸುವೆ. ಭಾವ, ನಿಮ್ಮೆಲ್ಲರ ಸ್ನೇಹ ಮಮತೆ ಶಾಂತಿಯೇ ಹೊರತು ಅವರಿಗೆ ಮತ್ತೇನು ಬೇಡ. ಅವರ ಇಷ್ಟವನ್ನು ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಅಧಿಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಈ ಮಾನವ ಕೋಟೆಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವಾದರೂ ಏನು ಯದುರಾಜ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ, ಅಥವಾ ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನಪಡಿಸುವುದು ಈ ದುರ್ಯೋಧನನ ಹೊರತಾಗಿ ಮತ್ಯಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲಿ ಕೃಷ್ಣ. ಕ್ಷಾತ್ರ ಧರ್ಮವಿಹುದೇ ಆ ಹೇಳಿ ಪಾಂಡವರಲಿ ರೂಢಿಯೊಳಗವರದೆಂದು ಶ್ರೇಷ್ಠರಲ್ಲಿ ಪರೈ. ಮೂಢತನವಿದಲ್ಲವೇ ಈ
ಸಂಧಿಯ ಬಯಕೆ ಮೂಢತನವಿದಲ್ಲವೇ ಈ ಸಂಧಿಯ ಬಯಕೆ ಅರಿದು ನೀನಿದೆಲ್ಲವ ಅರಿದು ನೀನಿದೆಲ್ಲವ ಭ್ರಾಂತಿ ಮೂಡಿದೆಯ ಮುಕುಂದ ಮುಕುಂದ ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿಯ ಯೋಗ್ಯವಾದ ಜೀವನ ಧರ್ಮ ಬೀರುಗಳಾದವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದ ಆಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದನ್ನು ನೀನು ಅಗತ್ಯವಾಗಿ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಶ್ವ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ಕಂಡು ಕರಬಿದ ನೀನು ಈ ಶಕುನಿ ಮಾವನ ಸಲಹೆಯಂತೆ ಯುಧಿಷ್ಠರನ್ನು ಕಪಟದೂತ ಕೆಳೆದು ತಂದುದನ್ನು ಮರೆತೆಯ. ಸಹೋದರರ ಪತ್ನಿಯನ್ನು ರಾಜಸಭೆಗೆ ಎಳೆತಂದು ಆಕೆಯನ್ನು ಅಪಮಾನಿಸಿ ನೀನು ಮಾಡಿದ ಅವ್ಯಾಚ ಅಪರಾಧಗಳು ಪ್ರಳಯ ಕಾಲದ ಧೂಮುಕೆತ್ತುವಿನಂತೆ ನಿನ್ನ ನೀಚ ಶ್ರುತಿಯನ್ನು ಹಿಂಬಾಲಿಸುತ್ತಿರುವುದೆಂಬುದನ್ನು ಮರೆಯಬೇಡ. ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪಾಶನ, ಸರ್ಪಬಂಧನ ಇವೆಲ್ಲವನ್ನು ಮರೆತು ಭೀಷ್ಮ ದ್ರೋಣಾದಿ ಗುರಿಹಿರಿಯರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಅದೆಂದು ನಿನ್ನ ಭ್ರಮೆ. ಕೆಟ್ಟರು ಸರಿ ಕಟ್ಟ ಕಡೆಯದಾಗಿ ಗಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಈ ಜಟ್ಟಿ ಕೌರವನನ್ನು ಕೆಳಕ್ಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ತೊಟ್ಟನು ಕೃಷ್ಣ ಈ ಛಲವನ್ನು. ಸ್ವಯಂ ಭೂತ ಪೇತ ಪಿಶಾಚಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ. ಕಲಿಯಂಸನಿಂದ ನಿರ್ಮಿತವಾದ ಈ ಗುರುಕುಲ ಸಾಮ್ರಾಜ್ಯವು ರತ್ನದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿಯೇ. ಹಸ್ತಿನಾವತಿಯ ರತ್ನ ಸಿಂಹಾಸನಾಧೀಶ್ವರ, ಅಷ್ಟೈಶ್ವರ್ಯ ಸಂಪನ್ನ, ಅಭಿಮಾನಧನನಾದ ನಾನು ಅಂದರೆ ಈ ದುರ್ಯೋಧನನು ಮಾಸಣದ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಚಾಲವನ್ನು ಬಿಡೆ, ನೆಲವನ್ನು ಕೊಡೆ. ಕೆಟ್ಟರು ಸರಿಯೇ ಹೆದಗೆಡದೆ ಬಿಟ್ಟುಕೊಡಲು ಕುರುಭೂಮಿಯನು ಕೃಷ್ಣ. ಕೆಟ್ಟರು ಸರಿಯೇ ಎದೆಗೆಡದೆ ಬೆಟ್ಟುಗಳನ್ನು ಗುರುಭೂಮಿಯನ ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಅಟ್ಟಹಾಸದಿಂದ ಭುಜವ ತಟ್ಟಿ ಮೆಟ್ಟಿ ಮೆರವೆಯನ್ ವೈರಿ ಕುಲವ. ಕಡೆಯ ನಿರ್ಧಾರ ಬೇಳೆ ಜಡಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಳೆ. ಗುರುಬಲರಾಮರ ಬೆಂಬಲವೆನಗಿರೆ ಛಲವನ್ನು ಬಿಡದೆ ನೆಲವನ್ನು ಪಡೆನು. ಗುರುಬಲರಾಮರ ಬೆಂಬಲವೆನಗಿರೆ ಛಲವನ್ನು ಬಿಡದು ನೆಲವನ್ನು ಪಡೆನು. ಆಗಾಗ ಭೂಮಂಡಲವೇ ಕೊರೆದು ಬಾಯಿ ಬಿರಿಯಲಿ. ಆಗಾಗ ಭೂಮಂಡಲವೇ ಕೊರೆದು ಬಾಯಿ ಬಿರಿಯಲಿ. ರಾಜ್ಯವನ್ನು ಬಯಸುವವರು ಯುದ್ಧವನ್ನು ಮಾಡಿ ಗೆದ್ದು ಪಡೆಯಲ್. ರಾಜ್ಯವನ್ನು ಬಯಸುವವರು ಎಲ್ಲರೂ ಯುದ್ಧವನ್ನು ಮಾಡಿ ಗೆದ್ದು ಪಡೆಯ. ಕಡೆಯ ನಿರ್ಧಾರ ಬೇಡ ಜಡಮದಿ ಪಾಂಡವರೊಡೆಯನಿಗೆ ಕಡೆಯ ನಿರ್ಧಾರ ಬೇಡ. ಪಾಂಡವರಿಗೆ
ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗದೆ. ಪಾಂಡವರಿಗೆ ಸಮಭಾಗವ ಕೊಡಿಸಲು ನೀ ಪಟ್ಟ ಶ್ರಮ ಸಾರ್ಥಕವಾಗ ಬಂದ ಮಾರ್ಗ ಬಂದನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಬಂದ ಮಾರ್ಗವನ್ನು ಅನುಸರಿಸಿ ನಿರ್ಗಮಿಸಲು ನೀ ಸಜ್ಜಾಗಿರುವೆ. ಅಲ್ಲವೇ ಮಾಧವ, ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದು ಸತ್ಕರಿಸಲಿರುವೆ. ಸಂಧಾನಕ್ಕಾಗಿ ಬಂದ ಅತಿಥಿಯ ಸಭೆಗಳಿಂದು ಸತ್ಕರಿಸಲಿರುವೆ. ಕಡೆಯ ನಿರ್ಧಾರ ಬೇಳೆ ಜನಮತಿ ಪಾಂಡವರೊಡೆಯನಿಗೆ. ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ, ಕಡೆಯ ನಿರ್ಧಾರ ಬೇಳೆ. ಕೃಷ್ಣ, ಪಾಂಡವರು ರಾಜ್ಯವನ್ನು ಬಯಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲತೊಟ್ಟು ಮಾಡುವೆ ಯುದ್ಧ, ಕಡಾಕಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು, ಯುದ್ಧಕ್ಕೆ ಬೇಕಾಗುವ ಸಲಕರಣೆಗಳನ್ನು ಹಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಷಡ ಪಾಂಡವರಿಗೆ ತಿಳಿಸಿಬಿಡಿ. ದುರ್ಯೋಧನ, ಜಾತಿಗಳೊಡನೆ ಶಾಂತಿಯಿಂದಿರಬೇಕೆಂಬ ಧರ್ಮರಾಯ, 1000 ಆನೆ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ, ಅವನ ಪರಾಕ್ರಮವನ್ನು ಚಕ್ರವರ್ತಿಯಾದ ನೀನು ಅನೇಕ ಸಾರಿ ನೋಡಿರುವೆ. ಇನ್ನು ಪರಮೇಶ್ವರನೊಡನೆ ಸರಿ ಸಮಾನವಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನನ ಮುಂದೆ ನಿಮ್ಮ ಹೋರಾಟ ಏನೂ ನಡೆಯುವಂತಿಲ್ಲ. ಇನ್ನು ಮಾದ್ರಿ ಕುಮಾರರೇನು ಸಾಮಾನ್ಯರೇ? ಯೋಚಿಸಿ ನೋಡು. ಭಲೆ ಭಲೆ ಕೃಷ್ಣ, ಬಹಳ ಶೂರನನ್ನೇ ಹೊಗಳಿದೆ ಬಿಡು. ಏನೆಂದೆ? ಧರ್ಮರಾಯ. ಧರ್ಮರಾಯ ಕೈಯಲ್ಲಾಗದ ಹೇಳಿ, ಹೊಟ್ಟೆಬಾಕ ಭೀಮ, ನಪಂಸಕ ಅರ್ಜುನ, ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರುಗಳು ಇನ್ನೂ ಚಿಕ್ಕ ಬಾಲಕರು. ಇವರ ಪರಾಕ್ರಮವು ಗೋಪಾಲಕನಾದ ನಿನಗತಿಶಯವೇ ಹೊರತು ಭೂಪಾಲಕನಾದ ನನಗಲ್ಲ. ನಿಮ್ಮವರ ಪರಾಕ್ರಮವಾಗಿರಲಿ, ನಮ್ಮವರ ಪರಾಕ್ರಮವನ್ನು ಹೇಳುವೆನು. ಸ್ವಲ್ಪ ಮಟ್ಟಿಗೆ ತಿಳಿದುಕೋ. ಇಡೀ ಭರತ ಖಂಡವನ್ನೇ ಸತ್ಸಾಮರ್ಥ್ಯದಿಂದ ಹಾಳುತ್ತಿರುವೆನು ನಾನು. ಭೀಮನನ್ನು ಜೇಳಿ ಬಿಸಾಡಲು ಸಿದ್ಧನಾಗಿರುವನು ನನ್ನ ಸಹೋದರ ದುಶ್ಯಾಸನನ. ಇನ್ನು ಪಾರ್ಥನನ್ನು ಬಡಿಸುವುದಾಗಿ ಕಾಲ ವಿಷ್ಣುವೆಂಬ ಧನಸ್ಸನ್ನು ಪಡೆದಿರುವ ನನ್ನ ಅಂಗಾಧಿಪತಿ ವೀರಕರ್ಣ ಇನ್ನು ಕಾಲ ಕಾಲಕ್ಕೂ ಸಲಹೆ ಸಂಜೀವಿನಿಯಂತೆ ಸಲಹೆಯನ್ನು ನೀಡುತ್ತಿರುವ ಮಾವ ಶಕುನಿ ಮಾವ. ಇವರ ಪರಾಕ್ರಮವು ನಿನಗೂ ಸ್ವಲ್ಪ ಮಟ್ಟಿಗೆ ತಿಳಿದಿರಲಿ. ದುರ್ಯೋಧನ, 5 ಜನ ಪಾಂಡವರನ್ನು ಕೊಲ್ಲಲು ಹೋಗಿ ಈ ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸುವುದು ಯಾವ ಧರ್ಮ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೂ ಚಿಂತೆ ಇಲ್ಲ. ಅವರೈವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಶಾಂತ ಚಿತ್ತರಾದ ಪಾಂಡವರು ಅದರಿಂದಲೇ ತೃಪ್ತಿಯನ್ನು ಹೊಂದುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷೆ ಬೇಡಿ ಅಲೆಯುತ್ತಿದ್ದರಲ್ಲ 50 ಊರುಗಳು, ಅವು ಈಗಲೂ ಸಿದ್ಧವಾಗಿವೆ. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆವು. ಭಾವ, ಹೋಗಲಿ. ಭೀಮಸೇನನು ಮಹಾ ಒರುಟನೆಂಬ ವಿಚಾರವು ನಿನಗೆ ಚಿಕ್ಕಂದಿನಿಂದ ತಿಳಿದಿರುವೆ ವಿಚಾರವೇ. ಆತನಿಗೊಂದು ಊರನ್ನಾದರೂ ಕೊಡುವೆಯಾ? ಭಲೆ ಭಲೆ ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡು ಬಹಿರಂಗದಲ್ಲಿ ನಿನ್ನ ತಂದೆಯ ಮಾತನಾಡ್ತಿರುವ ನಿನ್ನ ಮಾಯಾ ಜಾಲವನ್ನು ನಾನು ಚೆನ್ನಾಗಿ ಬಾಲ್ಯ ಮಾಧವ. ಅವರಿಗೆ ಒಂದು ಊರಲ್ಲ, ಒಂದು ಗೃಹವಲ್ಲ, ಗೋಪಾದದಲ್ಲಿ ಮುಳ್ಳುಮರಿಯಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸಿ ಬಿಡುವರು. ಅಪಹರಿಸುವರು? ಅಪಹರಿಸುವರೇ? ಎಲ್ಲ ಗೊಲ್ಲತಿಯರನ್ನಲ್ಲ, ಹಿಡಿದ ಹಠವನ್ನು ಬಿಡುವವನಲ್ಲ ಈ ಚಲದಂಕಂ ಅಲ್ಲ.
ಅಪಹರಿಸುವುದಕ್ಕೆ ಇದು ಬೆಣ್ಣೆ ಮುದ್ದೆಯಲ್ಲ, ರಾಜ್ಯ. ರಾಜ್ಯ ಕೃಷ್ಣ, ಸಾಮ್ರಾಜ್ಯ. ಕೋಟಿ ಸಿಡಿಲುಗಳ ಶತಕೋಟಿ ಕೂಟದ ಹಬ್ಬರದ ಬಪ್ಪಾಟಕ್ಕೂ ಅಂಜದ ಈ ನನ್ನ ಗಂಡದೆಯ ಗುಂಡಿಗೆಯು ಆ ನಿನ್ನ ಷಂಡ ಪಾಂಡವರ ಗೊಂಬೆ ಆಟಕ್ಕೆ ಅಂಜುವುದೆಂದು ಭಾವಿಸಿರುವೆಯ ಭಾವ ವಾಸುದೇವ? ದುರ್ಯೋಧನ, ನಿನ್ನಿಂದಲೇ ಕುರುವಂಶ ನಾಶವಾಗುವುದಂತೂ ಖಂಡಿತ. ನಾಶವಾಗುವುದು ಖಂಡಿತ ಕೃಷ್ಣ. ನನ್ನ ಕುರುವಂಶವಲ್ಲ, ಆ ನಿನ್ನ ಪಾಂಡವ ವಂಶವೆಂದು ತಿಳಿ. ಅಹಂಕಾರದಿಂದ ಮೆರೆಯುತ್ತಿರುವ ನಿನಗೆ ನನ್ನ ಮಾತುಗಳು ರುಚಿಸುವುದಿಲ್ಲ. ಮುಂದೆ ಅರ್ಜುನನ ಬಾಣವನ್ನು ಎದುರು ನೋಡುತ್ತೀರೋ? ಕೃಷ್ಣ, ಎಲ್ಲಿಗೆ ಹೋಗುವೆ? ನಿಲ್ಲು. ಕತಿ ಬೇಡೈಸಿ ಯೋಧನನೆ ತೋರಿಗ ಜಾತಿಗಳು ಸೈರನೆ. ಕತಿ ಬೇಡೈಸಿ ಯೋಧನನೆ ತೋರಿಗ ಜಾತಿಗಳು ಸೈರನೆ. ಅದೇಗಿಂತು ಒದರುವೆ, ಅದೇ ಮಾತ ಬೊಗಳುವೆ ಕೃಷ್ಣ. ಅದೇಗಿಂತು ಒದರುವೆ, ಅದೇ ಮಾತ ಬೊಗಳುವೆ. ಕುಲಹೀನ ಕುಲವ ಮರತೆಯ ದುರದೊಳು ಕಡಿಯದೆ ಬಿಡುವೆನೆ. ಕುಲಹೀನ ಕುಲವ ಮರತೆಯ ದುರದೊಳು ಕಡಿಯದೆ ಬಿಡುವೆನೆ. ಕದನದಲ್ಲಿ ನಿನ್ನ ಮನವನಡಗಿವೆ, ಕದನದಲ್ಲಿ ನಿನ್ನ ಮನವನಡಗಿವೆ. ಚದುರರಳು ಮರುಳೆ ಮಂದಮತಿಯದೆ ಮುಂದನರಿಯದೆ. ಮಂದಮತಿಯದೆ ಮುಂದನರಿಯದೆ ತಂದುಗವಾ ಪಡೆವಾ ಸುಯೋಧನ ತಂದುಗವಾ ಪಡೆವಾ. ಸಾರು ದಾಸೈತೆ ಈ ನಿನ್ನ ಮೋಸ, ಸಾರು ದಾಸೈತೆ ಈ ನಿನ್ನ ಮೋಸ. ಸೈರಿಸಬಲ್ಲವರ ಸುಯೋಧನ ಸೈರಿಸಬಲ್ಲವರ. ಪರಮ ಪುರುಷನು ಬಿರುದನು ಪಡವಿಯೋ ಅಡಗಿಪೆ ಕೆಡುತ್ತನೆ. ಪರಮ ಪುರುಷನು ಬಿರುದನು ಪಡವಿಯೋಳ್ ಅಡಗಿಪೆ ಕೆಡುತ್ತನೆ. ಕತಿ ಬೇಡೈ ಸುಯೋಧನನೆ ತೋರಿಗ ಜಾತಿಗಳ ಸೈರನೆ 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 ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೆ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಯದುವಂಶ ಕಳಂಕ ಸ್ವರೂಪ. ಈ ನಿನ್ನ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಅದನ್ನು ಯಾರೂ ನಿರ್ಧರಿಸಬೇಕಾಗಿಲ್ಲ. ಈಗಾಗಲೇ ನಿರ್ಧರಿಸಿ ಸಾರ್ವಭೌಮನಿಗೆ ಸಲಹೆಯನ್ನು ಇತ್ತಾಗಿದೆ. ಏನೆಂದು? ಯಾರಿಗೋ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳುವ ಬದಲು ಸಾರ್ವಭೌಮ. ಕೃಷ್ಣ, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವನ್ನು ವಿಧಿಸುವಂತೆ ನಮ್ಮ ಶಕುನಿ ಮಾವನವರ ಸಲಹೆ ಆಗಿದೆ. ಹಾ ಹಾ, ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರ. ಈ ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿ ಸ್ವೀಕರಿಸುವೆನು. ಸ್ವೀಕರಿಸಿ, ಚೆನ್ನಾಗಿ ಸ್ವೀಕರಿಸು. ಸೋದರ ದುಶ್ಯಾಸನ, ಬಂಧಿಸಿ ಕೃಷ್ಣನನ್ನು. ಯಾರನ್ನು ಬಂಧಿಸುವಿರಿ? ನಿನ್ನನ್ನು, ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು, ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನಗೆ ತಕ್ಕ ಶಾಸ್ತಿ ಮಾಡುವೆನು. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನೇ ಪ್ರತಿಬಂಧಿಸಲು ಯತ್ನಿಸುತ್ತಿರುವಿರ. ಅದು ನಿಮ್ಮಿಂದಾಗದು. ಎಲ್ಲಿ ಬಂಧಿಸಿರಿ ನೋಡೋಣ. ಬರೀ ಮಾತಿನಿಂದ ಪ್ರಯೋಜನವಿಲ್ಲ ಸೋದರ. ಬಂಧಿಸಿ ಕೃಷ್ಣನನ್ನು. ಎಲ್ಲೆಲ್ಲೂ ಕೃಷ್ಣ.